ಗ್ರಾಮಸ್ಥರು ಹೇಳಿದ ಪ್ರಕಾರ ಮಾರಮ್ಮ ತಾಯಿ ಬಾಗಲಗುಂಟೆಯಲ್ಲಿ ಹೇಗೆ ನೆಲೆಸಿದರು ಎಂದು ತಿಳಿಯೋಣ ಬನ್ನಿ. ಒಂದಾನೊಂದು ಕಾಲದಲ್ಲಿ ಬಳ್ಳಾರಿ ಎಂಬ ಊರು ಸತ್ಯ, ಧರ್ಮ, ನ್ಯಾಯ ಮತ್ತು ಶಕ್ತಿ ದೇವತೆಗಳು ನೆಲೆಸಿದಂತಹ ಕಾಲಘಟ್ಟ. ಅದೇ ಊರಿನಲ್ಲಿ 5 ಜನ ಅಕ್ಕ ತಂಗಿ ನೆಲೆಸಿರುತ್ತಾರೆ. 5 ಜನ ಕೂಡ ಶಕ್ತಿ ದೇವತೆಗಳಾಗಿರುತ್ತಾರೆ. ಹೀಗೆ ಒಮ್ಮೆ ಸಂಚಾರಕ್ಕಾಗಿ ಬೆಂಗಳೂರಿನ ದಿಕ್ಕಿನ ಕಡೆ ಬರುತ್ತಾರೆ. ಬರುವ ಸಮಯದಲ್ಲಿ ಅಕ್ಕ ತಂಗಿಯರ ನಡುವೆ ಜಗಳ ಉಂಟಾಗುತ್ತದೆ. ಈ ಜಗಳದಲ್ಲಿ ಮಾರಮ್ಮ ತಾಯಿ ಮತ್ತು ಮಹೇಶ್ವರಮ್ಮ ತಾಯಿ ಕೋಪಗೊಂಡು ಮಹೇಶ್ವರಮ್ಮ ತಾಯಿ ದಾಸರಹಳ್ಳಿಯಲ್ಲಿ ನೆಲೆಸಿದರೆ ಮಾರಮ್ಮ ತಾಯಿ ತೋಟದ ಗುಡ್ಡದಹಳ್ಳಿಯಲ್ಲಿ ನೆಲೆಸುತ್ತಾರೆ. ಇಂದಿಗೂ ಕೂಡ ತೋಟದ ಗುಡ್ಡದಹಳ್ಳಿ ಮಾರಮ್ಮ ತಾಯಿಯ ತವರು ಮನೆ ಎಂದು ಕರೆಯಲಾಗುತ್ತದೆ ಮತ್ತು ತೋಟದ ಗುಡ್ಡದಹಳ್ಳಿಯಿಂದ ಬಾಗಿಣ ಬರುತ್ತದೆ. ಸರಿಸುಮಾರು 450 ವರ್ಷಗಳ ಹಿಂದೆ ಬಗಲಗುಂಟೆಯಲ್ಲಿ ಕುರುಬರು ಮೇಕೆ ಮೇಯಿಸುತ್ತಿರುತ್ತಾರೆ. ಆಗ ಒಂದು ಮೇಕೆ ಹೋಗಿ ಸೀಗೆ ಮರದ ಬುಡದಲ್ಲಿ ಹಾಲು ಕೊಡುತ್ತಿರುತ್ತದೆ. ಇದನ್ನು ಕಂಡ ಕುರುಬನು ಆಶ್ಚರ್ಯಗೊಳ್ಳುತ್ತಾನೆ. ಈ ಮೇಕೆ ಇಲ್ಲಿ ಏಕೆ ಹಾಲು ಕೊಡುತ್ತಿರುವುದೆಂದು ಯೋಚಿಸುತ್ತಾನೆ. ಮುಂದೆ ಒಂದು ದಿನ ಕುರುಬರ ಹಿರಿಯನ ಕನಸಿನಲ್ಲಿ ಮಾರಮ್ಮ ತಾಯಿ ಬಂದು, ನಾನು ಇಲ್ಲಿ ನೆಲೆಸಲು ಇಚ್ಛಿಸಿದ್ದೇನೆ, ನನಗೆ ಇನ್ನು ಮುಂದೆ ಇಲ್ಲಿ ಪೂಜೆ ನಡೆಯಬೇಕು ಎಂದು ಹೇಳುತ್ತಾರೆ. ಅಂದಿನಿಂದ ದಿನನಿತ್ಯ ಇಲ್ಲಿ ತಾಯಿಗೆ ಪೂಜೆ ನೆರವೇರಲಾಗುತ್ತದೆ. ವರ್ಷಕ್ಕೊಮ್ಮೆ ಗ್ರಾಮಸ್ಥರೆಲ್ಲರೂ ಸೇರಿ ವೈಭವದಿಂದ ಜಾತ್ರೆ ನೆರವೇರಿಸುತ್ತಾರೆ. ಇದು ಮಾರಮ್ಮ ತಾಯಿ ಬಾಗಲಕುಂಟೆಯಲ್ಲಿ ಬಂದು ನೆಲೆಸಿದ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ತರ ಕಂಟೆಂಟ್ಗೆ ಅಕೌಂಟ್ ನ ಫಾಲೋ ಮಾಡಿ.